ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ 516ನೇ ವರ್ಷದ ಕೆಂಪೇಗೌಡ ಜಯಂತಿ ಆಚರಣೆ ಜೊತೆಗೆ ನೂತನ ಕಚೇರಿ ಉದ್ಘಾಟನೆ. ಹೌದು, ಸಾಲಿಗ್ರಾಮ ತಾಲೂಕಿನ ಪಟ್ಟಣದ ಮಧುಚಂದ್ರ ಕಾಂಪ್ಲೆಕ್ಸ್ ಪೋಸ್ಟ್ ಆಫೀಸ್ ಹತ್ತಿರ ನೂತನವಾಗಿ ತಾಲೂಕು ಒಕ್ಕಲಿಗರ ಸಂಘದ ಕಚೇರಿಯನ್ನು ಉದ್ಘಾಟನೆ ಮಾಡಲಾಯಿತು. ಬಳಿಕ ವೈವಿಧ್ಯಮಯ ಭಾವಚಿತ್ರ ಪ್ರದರ್ಶನದೊಂದಿಗೆ ಅಶ್ವರೂಢ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ನೆರವೇರಿಸುವುದರೊಂದಿಗೆ ನಾಡಪ್ರಭು ಕೆಂಪೇಗೌಡರ 516ನೇ ವರ್ಷದ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಸಂಘದ ಅಧ್ಯಕ್ಷ ಮಹೇಶ್ ಮಾತನಾಡಿ, ಕೆಂಪೇಗೌಡರ ದೂರದೃಷ್ಟಿಯಲ್ಲಿ ಸುಸ್ಥಿರತೆ ಇತ್ತು. ಎಲ್ಲ ಜನರಿಗೆ ಬೇಕಾದ ವ್ಯವಸ್ಥೆ ಕಲ್ಪಿಸಿದರು. ಅವರ ಆಡಳಿತ ವೈಖರಿಯನ್ನು ನಾವು ಅಳವಡಿಸಿಕೊಂಡು ಕಾರ್ಯೋನ್ಮುಖರಾಗಬೇಕು. ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಇಂದು ವಿಶ್ವಮಾನ್ಯವಾಗಿದೆ. ಅವರು ನಿರ್ಮಿಸಿದ ಬೆಂಗಳೂರು ಈಗ ಜಗತ್ತನ್ನೇ ಸೆಳೆಯುತ್ತಿರುವುದನ್ನು ಗಮನಿಸಬೇಕು ಎಂದರು. ಜೊತೆಗೆ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾಡಿನ ಜನತೆಗೆ ಕೆಂಪೇಗೌಡ ಜಯಂತಿ ಶುಭಾಶಯಗಳನ್ನು ತಿಳಿಸುತ್ತಾ ತಾಲೂಕಿನಲ್ಲಿರುವ 98 ಹಳ್ಳಿಗಳಿಂದ ಒಕ್ಕಲಿಗ ಸಮಾಜದ ಬಂಧುಗಳು ಸದಸ್ಯತ್ವ ಪಡೆದುಕೊಂಡು ಸಮಾಜದ ಏಳಿಗೆಗೆ ಸಹಕರಿಸಬೇಕು ಎಂದರು. ಅಷ್ಟೇ ಅಲ್ಲದೆ ಕಳೆದ 6 ತಿಂಗಳಿನಿಂದ ನಮ್ಮ ಸಂಘ ನೊಂದವರ ಪರ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದು, ಇಂದು ಹೆಚ್ಚಿನ ಅಭಿವೃದ್ಧಿಗೆ ದೊಡ್ಡ ಕಚೇರಿಯನ್ನು ತೆರೆದಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದರು. ಸಂಘದ ಗೌರವಾಧ್ಯಕ್ಷ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಡಾಕ್ಟರ್ ಸಾರಾ ನಂದೀಶ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಧುಚಂದ್ರ, ಉಪಾಧ್ಯಕ್ಷ ಅರದನಹಳ್ಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಗೋಪಾಲ್ ಲಕ್ಕಿಗುಪ್ಪೆ, ಕಾರ್ಯದರ್ಶಿ ಪುರುಷೋತ್ತಮ್ ಕಜಂಚಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸತೀಶ್, ಸದಸ್ಯರಾದ ಅಶೋಕ್ ಎಸ್ಬಿ, ತಿಮ್ಮೇಗೌಡ, ಕೃಷ್ಣೇಗೌಡ, ಬಸವರಾಜು, ಆನಂದ್, ನಾಗರಾಜು, ಸೀತಣ್ಣ, ರಾಜೇಗೌಡ, ಜಲೇಂದ್ರ, ಪುಟ್ಟೇಗೌಡ, ಡೈರಿ ರವಿ, ಬಿಡಿಎಸ್ ಸುನೀಲ್, ರಾಘು, ವಸಂತ್ ಬೇಕ್ರಿ, ಟೈಲರ್ ಸೂರಿ, ಮಂಜುನಾಥ್, ಸ್ವಾಮಿ, ಆಂಟಿ ರವಿ ಸೇರಿದಂತೆ ತೋಟದ ಮನೆ ರಾಮಕೃಷ್ಣ ಹಾಜರಿದ್ದರು. ಸೇರಿರ್ತಕ್ಕಂಥ ಎಲ್ಲ ನಮ್ಮ ಒಕ್ಕಲಿಗರ ಸಂಘದ ಸದಸ್ಯರು ಹಾಗೂ ಅಧ್ಯಕ್ಷರು, ಖಜಾನ್ಸಿಗಳು, ನಿರ್ದೇಶಕರು ಹಾಗೂ ಉಪಾಧ್ಯಕ್ಷರು ಎಲ್ಲರಿಗೂ ಸುಧಾ ನಾನು ಅಭಿನಂದನೆಗಳನ್ನು ತಿಳಿಸ್ತಾ, ಇವತ್ತಿನ ಒಂದು ವಿಶೇಷತೆ ಏನು ಅಂತಂದರೆ, ರಾಜ್ಯ ರಾಷ್ಟ್ರ ಎಲ್ಲ ಮಟ್ಟದಲ್ಲೂ ಒಕ್ಕಲಿಗರ ಸಂಘ ಆಗಿದೆ. ನಮ್ಮ ಸಾಲಿಗ್ರಾಮ ತಾಲೂಕು ಆದರಿಂದ ಇಲ್ಲಿ ಒಕ್ಕಲಿಗರ ಸಂಘ ಆಗಿತ್ತಿಲ್ಲ. ಈಗ ನಾವು ಸಾರಾ ಮಹೇಶರು ನಮ್ಮ ತಾಲೂಕು ಮಾಡಿಕೊಟ್ಮೇಲೆ, ಹಾಗೆ ಕುಮಾರಣ್ಣವರು ಸುಧಾ ನಮ್ಮ ತಾಲೂಕಾಗೆ ಶ್ರಮಿಸಿದ್ದಾರೆ. ಅವರಿಬ್ಬರ ನೇತೃತ್ವದಲ್ಲಿ ನಮ್ಮ ಸಾಲಿಗ್ರಾಮ ಹೊಸ ತಾಲೂಕಾಗಿ ಹೊರಹೊಮ್ಮಿದೆ. ಹಾಗಾಗಿ ಇಲ್ಲಿ ಒಕ್ಕಲಿಗರ ಸಂಘ ಎಂಬ ಒಂದು ಸಂಘವನ್ನು ಸ್ಥಾಪನೆ ಇವತ್ತಿನ ಒಂದು ಜಯಂತಿ ದಿನ, ಕೆಂಪೇಗೌಡರು 516ನೇ ಜಯಂತಿ ದಿನ ನಾವು ಕೆಂಪೇಗೌಡರ ಒಂದು ಜಯಂತಿನೂ ಆಚರಿಸ್ದಂಗೆ, ಹಾಗೆ ಸಾಲಿಗ್ರಾಮ ತಾಲೂಕಿನ ಒಕ್ಕಲಿಗರ ಸಂಘವನ್ನು ಸುಧಾ ಸ್ಥಾಪನೆ ಮಾಡ್ದಂಗೆ ಇವತ್ತಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಎಲ್ಲ ನಮ್ಮ ತಾಲೂಕಿನ ಸೇರ್ತಕ್ಕಂಥ ಹಳ್ಳಿಯ ಒಕ್ಕಲಿಗರೆಲ್ಲ ಸೇರಿ ಒಂದು ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು. ಕೇರಳ ತಾಲೂಕು ಮಾಜಿ ಸಚಿವರಾದಂಥ ಸಾರಾ ಮಹೇಶನವರಿಗೂ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಸಾರಾ ನಂದೀಶನವರಿಗೂ ಹಾಗೂ ಸಾಲಿಗ್ರಾಮ ತಾಲೂಕು ಒಕ್ಕಲಿಗರ ಸಂಘದ ಸರ್ವ ಸದಸ್ಯರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೂ ಸಾಲಿಗ್ರಾಮ ತಾಲೂಕು ನಮ್ಮ ಸಮಾಜದ ಒಕ್ಕಲಿಗರು ಎಲ್ಲರೂ ನಮ್ಮ ಸಂಘಕ್ಕೆ ಸದಸ್ಯತ್ವವನ್ನು ಪಡೆಯಬೇಕೆಂದು ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲ ಒಗ್ಗೂಡಿ ನಮ್ಮ ಒಕ್ಕಲಿಗರ ಸಂಘವನ್ನು ಉನ್ನತವಾಗಿ ಬೆಳೆಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೇವೆ. ಸಾಲಿಗ್ರಾಮ ತಾಲೂಕು ಹೊಸ ತಾಲೂಕು. ಈ ಹೊಸ ತಾಲೂಕಿಗೆ ಘೋಷಣೆ ಮಾಡಬೇಕಾದ್ರೆ ಸಾರಾ ಮಹೇಶ್ ಅವರು ಹಾಗೂ ಕುಮಾರಣ್ಣವರು ಇವರ ಒಂದು ಸಹಾಯದ ಒಂದು ಅನುದಾನದಲ್ಲಿ ನಮ್ಮದು ಹೊಸ ತಾಲೂಕು ಸಾಲಿಗ್ರಾಮ ತಾಲೂಕಾಗಿದೆ. ಈ ತಾಲೂಕಲ್ಲಿ ಎಲ್ಲ ತಾಲೂಕಲ್ಲೂ ಮತ್ತು ರಾಜ್ಯ ಮಟ್ಟದಲ್ಲೂ, ತಾಲೂಕು ಮಟ್ಟದಲ್ಲೂ, ಜಿಲ್ಲಾ ಮಟ್ಟದಲ್ಲೂ ಒಕ್ಕಲಿಗರ ಸಂಘಗಳಿದೆ. ನಮ್ಮದು ಹೊಸ ತಾಲೂಕಾದ್ರಿಂದ ತಾಲೂಕು ಸಾಲಿಗ್ರಾಮ ತಾಲೂಕು ಒಕ್ಕಲಿಗರ ಸಂಘ ಒಂದು ಸ್ಥಾಪನೆ ಮಾಡಬೇಕಾಯಿತು. ಆ ಕಾರಣದಿಂದ ಎಲ್ಲ ನಮ್ಮ ಸುತ್ತಮುತ್ತ ಹಳ್ಳಿಗಳಾಗಲಿ, ಹಳ್ಳಿಗಳಿಂದ ಮತ್ತು ಗ್ರಾಮಗಳಿಂದೆಲ್ಲ ನಮ್ಮ ಸಾಲಿಗ್ರಾಮ ತಾಲೂಕಿನ ಮುಖಂಡರುಗಳು ಸಹಕಾರದಿಂದ ಎಲ್ಲ ಹಳ್ಳಿಗಳಲ್ಲೂ ಸಂಘದ ಒಂದು ನೋಂದಣಿ ಮಾಡಿದ್ದೀವಿ. ಆ ನೋಂದಣಿ ಕಾರ್ಯಕ್ರಮ ಇನ್ನೂ ಹೆಚ್ಚಾಗಿ ಯಶಸ್ವಿಯಾಗಿ ಮಾಡಬೇಕು. ನಮ್ಮೆಲ್ಲ ಸಂಘದ ಸದಸ್ಯರುಗಳಾಗಲಿ, ಖಜಾಂಚಿಗಳಾಗಲಿ, ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಲಿ, ಯಾರು ಇತರ ಎಲ್ಲ ಮೆಂಬರ್ಗಳಾಗಲಿ ಎಲ್ಲರೂ ಅವರವರು ಗ್ರಾಮಗಳಲ್ಲಿ ಹೆಚ್ಚಿನ ಒಂದು ಈ ಸಂಘಕ್ಕೆ ನೋಂದಣಿ ಮಾಡಿಸ್ಬೇಕಂತ ಪ್ರಯತ್ನ ಮಾಡ್ಕೊಂಡು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ನಮ್ಮ ಸಂಘದ ವತಿಯಿಂದ ಸಂಘವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಹಾಗೆ ನಮ್ಮ ನಾಡಪ್ರಭು ಕೆಂಪೇಗೌಡರ ಒಂದು 515ನೇ ಜಯಂತಿ ಕಾರ್ಯಕ್ರಮ 516ನೇ ಜಯಂತಿಯನ್ನು ಆಚರಿಸಿ ಇಡೀ ನಮ್ಮ ಹೊಸ ತಾಲೂಕಾದಂಥ ಸಾಲಿಗ್ರಾಮ ತಾಲೂಕು ಜನತೆಗೆಲ್ಲರಿಗೂ ಶುಭಾಶಯ ಕೋರ್ತಾ